ನಮಸ್ತೆ ಸರ್. ನನ್ನ ಹೆಸರು ನಾಗಮ್ಮ ಅಂತ. ನನ್ನ ಮಗ ಶಿವನಂದನ್ ಜೆ ಮೋತಿ ಅಂತ. ನನ್ನ ಹೆಸರು ಜಗದೀಶ್ ಅಂತೇಳಿ. ನಾವಿಲ್ಲೇ ಹೊನ್ನಾಳಿಯಲ್ಲಿರೋದು. ಈಗಾಗಲೇ ನನ್ನ ಮಗಳು ಇಲ್ಲಿ 7ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಇದು ನನ್ನ ಮಗ ಈಗ ಬಂದುಬಿಟ್ಟು UKGಯಲ್ಲಿ ಓದ್ತಾ ಇದ್ದಾನೆ. ಇವತ್ತು ಸಾಯಿ ಗುರುಕುಲದಲ್ಲಿ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಇದು ಒಂದು ಒಳ್ಳೆ ಕೆಲಸ. ಯಾಕೆ ಅಂತ ಹೇಳಿದರೆ ನಮ್ಮ ಭಾರತೀಯರಿಗೆ ನಮಗೊಂದು ನಂಬಿಕೆ ಇರುತ್ತೆ, ದೇವರ ಒಂದು ಅನುಗ್ರಹದಿಂದನೇ ಅಕ್ಷರಾಭ್ಯಾಸ ಪ್ರಾರಂಭ ಆಗಬೇಕು ಅಂತ. ಹಾಗಾಗಿ ಎಲ್ಲರಿಗೂ ಕೂಡ ಶಾರದಾಂಬೆಯಲ್ಲಿ ಹೋಗಿ ಅಕ್ಷರಾಭ್ಯಾಸ ಮಾಡಿಸೋದು ಕಷ್ಟ ಆಗ್ಬೋದು. ಅಂತಹ ಒಂದು ಕ್ಷಣವನ್ನು ಇಲ್ಲಿ ನಮ್ಮ ಈ ಸಾಯಿ ಗುರುಕುಲದಲ್ಲಿ ಕೊಟ್ಟಿದ್ದಾರೆ. ಸೊ ಅವರಿಗೆ ನಾವೊಂದು ಬಹಳ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಥರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಭಾರತೀಯ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋ ಕಾರ್ಯಕ್ರಮಗಳು ಈ ಸಾಯಿ ಗುರುಕುಲದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ಈ ಅಕ್ಷರಾಭ್ಯಾಸ ನಿಜವಾಗ್ಲೂ ನನಗೆ ಹಾಗೂ ನಮ್ಮ ಮನೆಯವರಿಗೆ ಬಹಳ ಖುಷಿಯನ್ನು ತಂದುಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಹೌದು ಸರ್. ನಮಸ್ತೆ. ನೇಟಿವ್ ಬಂದುಬಿಟ್ಟು ಹೊನ್ನಾಳಿ ನಮ್ಮದು. ಗುರುಕುಲ ಸ್ಕೂಲ್ಗೆ ಅಡ್ಮಿಷನ್ ಇದು ಫಸ್ಟ್ LKG ಅಡ್ಮಿಷನ್ ನಮ್ಮದು. ಚೆನ್ನಾಗಿದೆ ಸ್ಕೂಲು. ಇವತ್ತು ಈ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇತ್ತು. ಬಟ್ ಹೊನ್ನಾಳಿಯಲ್ಲಿ ಯಾವ ಸ್ಕೂಲಲ್ಲೂ ಇಲ್ಲ ಈ ಕಾರ್ಯಕ್ರಮ, ಯಾವ ಸ್ಕೂಲಲ್ಲೂ ಇಲ್ಲ. ಇದೇ ಸ್ಕೂಲಲ್ಲೇ ಇರೋದು. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಆಮೇಲೆ ನನ್ನ ಹೆಸರು ಮಂಜುನಾಥ್ ಅಂತ, ನಾನು ಮತ್ತು ಮಿಸ್ಸಸ್ ಇಬ್ಬರು ಬಂದಿದ್ವಿ. ಮಗನ ಹೆಸರು ಮನ್ವೀತ್ ಅಂತ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಾರ್ಯಕ್ರಮ. ಆಮೇಲೆ ಸ್ಕೂಲು ತುಂಬ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಇಲ್ಲಿ. ಒಳ್ಳೊಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಮಕ್ಕಳಿಗೆ ಆ್ಯಕ್ಚುಲಿ ನನ್ನ ಮಗನಿಗೆ ಏನು ABCD ಕೂಡ ಬರ್ತಾಯಿರಲಿಲ್ಲ. ABCD ಏನು ಬರ್ತಾಯಿರಲಿಲ್ಲ. ಇಲ್ಲಿ ಅಡ್ಮಿಷನ್ ಮಾಡಿಸಿದ ಮೇಲೆ ಈಗ ಚೆನ್ನಾಗಿ ಎಲ್ಲ ಓದ್ತಾನೆ. ಚೆನ್ನಾಗಿದೆ, ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಸರ್. ನಾವು ಇದನ್ನು ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ವಿ. ಈ ರೀತಿ ಹೂ ಕೊಡೋದು, ಅರಿಶಿನ ಕುಂಕುಮ ಕೊಡೋದು. ಒಂದು ಸ್ಕೂಲಲ್ಲಿ ಈ ರೀತಿ ಅಕ್ಷರಾಭ್ಯಾಸ ಮಾಡಿಬಿಟ್ಟು ಮಹಿಳೆಯರಿಗೆಲ್ಲ ಅರಿಶಿನ ಕುಂಕುಮ ಹೂ ಕೊಡೋದ್ರಿಂದ ಪೂಜೆ ಸ್ಟಾರ್ಟ್ ಮಾಡಿದೆಲ್ಲ ಭಾಳ ಖುಷಿ ಆಯಿತು ಸರ್. ಇದನ್ನು ನಾನೆಲ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಸ್ಕೂಲಲ್ಲಿ ಈ ಥರ ಕೊಡ್ತಾರೆ ಅಂತಂದು. ಚೆನ್ನಾಗಿತ್ತು ಸರ್ ಒಂದು ಟೋಟಲಿ.